ನಮಸ್ಕಾರ. ಬನ್ನಿ ಇವತ್ತು ಒಂದು ಸುಂದರವಾದ ಕಥೆ ಕೇಳೋಣ. ಇದು ನೀಲಿ ಸಮುದ್ರದ ಆಳದಲ್ಲಿ ನಡೆಯೋ ಕಥೆ. ಅಲ್ಲೊಂದು ಪುಟ್ಟ ಡಾಲ್ಫಿನ್ ಇತ್ತು, ಅದರ ಜೊತೆಗೆ ಒಂದು ಜಾದು ಮುತ್ತು ಕೂಡ. ಕಥೆಯ ಹೆಸರು ಚಿಕ್ಕ ಡಾಲ್ಫಿನ್ ಮತ್ತು ಜಾದು ಮುತ್ತು. ಸರಿ, ಹಾಗಾದ್ರೆ ನಮ್ಮ ಕಥೆಯ ಮೊದಲನೇ ಭಾಗ ಶುರು ಮಾಡೋಣ. ಒಂದು ಚಿಕ್ಕ ಡಾಲ್ಫಿನ್. ಆ ವಿಶಾಲವಾದ ಸಮುದ್ರದ ಕೆಳಗೆ ಹವಳದ ಬಂಡೆಗಳ ಮಧ್ಯೆ ಒಂದು ಮುದ್ದಾದ ಪುಟ್ಟ ಡಾಲ್ಫಿನ್ ವಾಸವಾಯಿತು. ಗೊತ್ತಾ ಅದರ ಹೆಸರೇನು ಅಂತ? ಅದರ ಹೆಸರು ಡಿನು. ಯಾವಾಗಲೂ ನಗುತ್ತಾ ಎಲ್ಲರ ಮನಸ್ಸು ಗೆಲ್ಲುತ್ತಿತ್ತು ಡಿನು. ಡಿನ್ನುಗೆ ನೀರಲ್ಲಿ ಈಜೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಪ್ರತಿದಿನ ತನ್ನ ಫ್ರೆಂಡ್ಸ್ ಜೊತೆ ಅಂದ್ರೆ ಮೀನು, ಆಮೆ, ಏಡಿ ಎಲ್ಲರ ಜೊತೆ ಸೇರ್ಕೊಂಡು ಬರೀ ಆಟ ಆಡೋದೇ ಅದರ ಕೆಲ್ಸ. ಹೀಗೆ ದಿನ ಆಟವಾಡ್ತಿದ್ದಾಗ ಒಂದು ದಿನ ಡಿನ್ನುಗೆ ಏನೋ ಒಂದು ವಿಚಿತ್ರವಾದ ವಸ್ತು ಕಾಣಿಸ್ತು. ಅದೇ ನಮ್ಮ ಕಥೆಯ ಮುಂದಿನ ಭಾಗ, ಹೊಳೆಯುವ ಜಾದೂಮುತ್ತು. ಒಂದು ದಿನ ಡಿನ್ನು ಸಮುದ್ರದ ತಳದಲ್ಲಿ ಆಟ ಆಡ್ತಿದ್ದಾಗ ಮರಳಿನ ಮಧ್ಯೆ ಏನೋ ಪಳಪಳ ಅಂತ ಹೊಳಿತಿತ್ತು. ಕುತೂಹಲದಿಂದ ಹತ್ತಿರ ಹೋಗಿ ನೋಡಿದ್ರಿ, ಅದೊಂದು ಸುಂದರವಾದ ಹೊಳೆಯುವ ಮುತ್ತು. ಅದನ್ನ ನೋಡಿದ ತಕ್ಷಣ ಡಿನ್ನುಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ ತನ್ನಷ್ಟಕ್ಕೇನೆ ಅಬ್ಬಬ್ಬಾ, ಈ ಮುತ್ತು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ಖುಷಿಯಿಂದ ಪಿಸುಗುಟ್ಟಿತು. ಅದರ ಬೆಳಕು ಸೂರ್ಯನ ಕಿರಣಗಳ ಹಾಗೆ ಇತ್ತು ಗೊತ್ತಾ. ಡಿನ್ನು ತನ್ನ ಪುಟ್ಟ ಮೂತಿಯಿಂದ ಮೆಲ್ಲಗೆ ಆ ಮುತ್ತನ್ನು ಹೀಗೆ ಮುಟ್ಟಿತು. ಅಷ್ಟೇ, ಮುಟ್ಟಿದ ತಕ್ಷಣ ಇಡೀ ಸಮುದ್ರವೇ ಬೆಳಗಿ ಹೋದ ಹಾಗೆ ಆ ಮುತ್ತು ಇನ್ನೂ ಜೋರಾಗಿ ಹೊಳೆಯಲು ಶುರುಮಾಡಿತು. ಆಗ ಡಿನ್ನುಗೆ ಅನಿಸಿತು, ಓ, ಇದು ಖಂಡಿತ ಒಂದು ಜಾದೂ ಮುತ್ತೇ ಇರಬೇಕು ಅಂತ. ಡಿನ್ನು ಆ ಜಾದೂ ಮುತ್ತನ್ನು ನೋಡಿ ಖುಷಿ ಪಡ್ತಿರುವಾಗಲೇ ಎಲ್ಲೋ ದೂರದಿಂದ ಕಾಪಾಡಿ ಕಾಪಾಡಿ ಅನ್ನೋ ಒಂದು ಸಣ್ಣ ಧ್ವನಿ ಕೇಳಿಸ್ತು. ಅದೇ ನಮ್ಮ ಕಥೆಯ ಮುಂದಿನ ತಿರುವು, ಬಲೆಯಲ್ಲಿ ಸಿಕ್ಕ ಮೀನು. ಆ ಶಬ್ದ ಬಂದ ಕಡೆ ಡಿನ್ನು ಈಚ್ಕೊಂಡು ಹೋಯ್ತು. ಅಲ್ಲಿ ನೋಡಿದ್ರೆ ಅಯ್ಯೋ ಪಾಪ, ಒಂದು ಪುಟ್ಟ ಮೀನು ಬಲೆಯಲ್ಲಿ ಸಿಕ್ಕಿ ಹಾಕೊಂಡು ಒದ್ದಾಡುತ್ತಿತ್ತು. ಅದಕ್ಕೆ ಹೊರಗೆ ಬರಲು ಆಗ್ತಾನೇ ಇರಲಿಲ್ಲ, ಭಯದಿಂದ ಅಳುತ್ತಿತ್ತು. ಇದನ್ನ ನೋಡಿದ ಡಿನೋ ಒಂದು ಕ್ಷಣ ಕೂಡ ತಡ ಮಾಡ್ಲಿಲ್ಲ. ತಕ್ಷಣನೇ ತನ್ನೆಲ್ಲ ಫ್ರೆಂಡ್ಸ್ನ ಸಹಾಯಕ್ಕೆ ಕರೆತು. ಎಲ್ಲರೂ ಒಟ್ಟಾಗಿ ಬಂದು ತಮ್ಮ ಮೂತಿಯಿಂದ ಆ ಬಲೆನ ಜೋರಾಗಿ ತಳ್ಳಿದ್ರು. ಅವರ ಒಗ್ಗಟ್ಟಿನ ಪ್ರಯತ್ನದಿಂದ ಏನಾಯ್ತು ಗೊತ್ತಾ, ಬಲೆ ಹರಿದು ಆ ಚಿಕ್ಕ ಮೀನು ಸುರಕ್ಷಿತವಾಗಿ ಹೊರಗ್ಬಂತು. ಮೀನಿನನ್ನು ಕಾಪಾಡಿದ ಮೇಲೆ ಡಿನ್ನುಗೆ ಒಂದು ಅದ್ಭುತವಾದ ವಿಷಯ ಗೊತ್ತಾಯ್ತು. ಅದೇ ನಮ್ಮ ಕಥೆಯ ಕೊನೆಯ ಭಾಗ, ಸ್ನೇಹವೇ ನಿಜವಾದ ಮ್ಯಾಜಿಕ್. ಅವರು ಆ ಚಿಕ್ಕ ಮೀನಿಗೆ ಸಹಾಯ ಮಾಡಿದ ತಕ್ಷಣವೇ ಡಿನ್ನು ಹತ್ತಿರ ಇದ್ದ ಜಾದೂ ಮುತ್ತು ಮೊದ್ಲಿಗಿಂತಲೂ 1000 ಪಟ್ಟು ಹೆಚ್ಚು ಪ್ರಕಾಶಮಾನವಾಗಿ ಕಾಮನಬಿಲ್ಲಿನ ಬಣ್ಣಗಳ ತರ ಹೊಳಿಲಿಕ್ಕೆ ಶುರುಮಾಡಿತು. ಆಗ ಡಿನ್ನುಗೆ ಅರ್ಥ ಆಯ್ತು, ನಿಜವಾದ ಮ್ಯಾಜಿಕ್ ಇರೋದು ಆ ಮುತ್ತಿನಲ್ಲಿ ಅಲ್ಲ, ಬದಲಾಗಿ ನಮ್ಮ ಸ್ನೇಹಿತರ ಮೇಲಿನ ಪ್ರೀತಿಯಲ್ಲಿ ಮತ್ತು ಅವರಿಗೆ ಸಹಾಯ ಮಾಡೋದ್ರಲ್ಲಿ. ಅದೇ ನಿಜವಾದ ಮ್ಯಾಜಿಕ್ ಅಂತ. ಆಮೇಲೆ ಏನಾಯ್ತು ಅಂದ್ರೆ, ಬಲೆಯಿಂದ ಪಾರಾದ ಆ ಪುಟ್ಟ ಮೀನ್ ಕೂಡ ಡಿನ್ನುವಿನ ಫ್ರೆಂಡ್ ಆಯ್ತು. ಡಿನ್ನು, ಅದರ ಹಳೇ ಫ್ರೆಂಡ್ಸ್ ಮತ್ತು ಹೊಸ ಫ್ರೆಂಡ್ ಎಲ್ಲರೂ ಒಟ್ಟಿಗೆ ಸೇರಿ ಸಂತೋಷವಾಗಿ ಮತ್ತೆ ಆಟಾಡೋಕೆ ಶುರು ಮಾಡಿದ್ರು. ಹಾಗಾದ್ರೆ ಮಕ್ಳೇ, ಈ ಕಥೆಯಿಂದ ನಾವ್ ಕಲಿಯೋ ನೀತಿ ಏನು? ನಮ್ಮಲ್ಲಿ ಒಳ್ಳೆಯ ಸ್ನೇಹ ಮತ್ತು ಒಬ್ರಿಗೊಬ್ರು ಸಹಾಯ ಮಾಡೋ ಗುಣ ಇದ್ರೆ ಎಂಥ ದೊಡ್ಡ ಕಷ್ಟ ಬಂದ್ರೂ ನಾವ್ ಸುಲಭವಾಗಿ ಅದರಿಂದ ಹೊರಗೆ ಬರಬಹುದು. ಈಗ ನಿಮಗೊಂದು ಪ್ರಶ್ನೆ, ನಿಮ್ಮ ಸ್ನೇಹಿತರಿಗೆ ಅಥವಾ ಕಷ್ಟದಲ್ಲಿರೋ ಬೇರೆಯವರಿಗೆ ನೀವು ಯಾವ ರೀತಿ ಸಹಾಯ ಮಾಡಬಹುದು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಆಯ್ತಾ? ಮುಂದಿನ ಕಥೆಯೊಂದಿಗೆ ಬೇಗನೆ ಮತ್ತೆ ಸಿಗೋಣ. ನಮಸ್ಕಾರ ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.